ಸಕ್ಕರೆ ಇಲ್ಲದೆ ಕೇವಲ 3 ಸಾಮಗ್ರಿಯಲ್ಲಿ ಮಂಡಕ್ಕಿಯಿಂದ ಮಾಡುವಂಥ ಈ ಸಿಹಿ ಮಾಡ್ಕೊಳ್ಳೋದಕ್ಕೆ ಕೇವಲ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸಾಕಾಗುತ್ತೆ. ಹಬ್ಬಕ್ಕೆ ಅಥವಾ ಮಕ್ಕಳಿಗೆ ಸಿಹಿ ತಿನ್ನಬೇಕಂತ ಅನಿಸಿದಾಗ ಕೇವಲ 10 ನಿಮಿಷದಲ್ಲಿ ಮಾಡ್ಬೋದಾದಂತಹ ಈ ಸೂಪರ್ ಸಿಹಿಯನ್ನು ಹೇಗೆ ಮಾಡ್ಕೊಳ್ಳೋದು, ಹಾಗೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 3 ಕಪ್ ಆಗೋಷ್ಟು ಮಂಡಕ್ಕಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಕಪ್ಪನ್ನು ತಗೊಳ್ಳಿ ಮೆಜರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಅದೇ ಕಪ್ಪಲ್ಲಿ ಎಲ್ಲ ಸಾಮಗ್ರಿಯನ್ನು ಮೆಷರ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 3 ಕಪ್ ಆಗೋಷ್ಟು ಮಂಡಕ್ಕಿನ ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಒಂದು 2 ಅಥವಾ 3 ನಿಮಿಷ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗತ್ತೆ, ಅಥವಾ ಲೋ ಫ್ಲೇಮಲ್ಲೂ ಕೂಡ ಇಟ್ಕೊಳ್ಬೋದು. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಇದು ಗರ್ಗರಿಯಾಗಿ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಕೂಡ. ನೋಡಿ, ಇದೀಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಆವಾಗಲೇ ಎಲ್ಲ ಕಡೆನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. 2 ಅಥವಾ 3 ನಿಮಿಷದ ತನಕ ಮಂಡಕ್ಕಿನ ಚೆನ್ನಾಗಿ ಹುರ್ಕೊಂಡ್ರೆ ಮಂಡಕ್ಕಿ ಕೂಡ ಗರ್ಗರಿಯಾಗಿರುತ್ತೆ. ಇದನ್ನು ತೆಗೆದೊಂದು ಪ್ಲೇಟಲ್ಲಿ ಇಟ್ಕೊಂಡಿರಿ. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಬೆಲ್ಲವನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಪುಡಿ ಬೆಲ್ಲ ಇದ್ದರೆ ಅದನ್ನು ಡೈರೆಕ್ಟಾಗಿಯೇ ಉಪಯೋಗಿಸ್ಕೊಳ್ಬೋದು, ಅಥವಾ ಈ ರೀತಿ ಬೆಲ್ಲ ಇದ್ದರೆ ಇದನ್ನು ಈ ರೀತಿ ಚೆನ್ನಾಗಿ ಕಟ್ ಮಾಡಿಕೊಂಡು ತೊಗೊಳ್ಳಿ, ಅಥವಾ ತುರಿದು ಕೂಡ ಉಪಯೋಗಿಸ್ಕೊಳ್ಬೋದು. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಪಾಕ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನಾನು ಇದನ್ನು ಕಟ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ, ಪೌಡ್ರ್ ಮಾಡಿಕೊಂಡು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ರೆಡಿ ಮಾಡ್ಕೊಂಡಂತಹ ಮಂಡಕ್ಕಿ ಕಾಣಿಸ್ತಿರ್ಬೋದು, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಮುಟ್ಟು ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ರೀತಿ ಆದರೆ ಪರ್ಫೆಕ್ಟಾಗಿ ಮಂಡಕ್ಕಿಯನ್ನು ಹುರ್ಕೊಂಡಿದ್ದೀವಿ ಅಂತ. ಈ ಮಂಡಕ್ಕಿಯನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ದಪ್ಪ ತಳದ ಪಾತ್ರೆಗೆ ರೆಡಿ ಮಾಡ್ಕೊಂಡಂಥ 1 ಕಪ್ ಆಗೋಷ್ಟು ಬೆಲ್ಲದ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಹಾಗೆ ಪಾಕ ಮಾಡ್ಕೊಳ್ತಾ ಇದ್ದೀನಿ, ನೀರನ್ನೇನು ಹಾಕ್ಕೊಳ್ತಾ ಇಲ್ಲ. ಇದ್ರ ಜೊತೆಗೆ ಒಂದೇ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಪಾಕ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡ ದೊಡ್ಡ ಬೆಲ್ಲ ಪೀಸ್ ಇದ್ದರೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಒಂದು 2 ಟೇಬಲ್ ಸ್ಪೂನ್ ನೀರನ್ನು ಹಾಕ್ಕೊಂಡು ಪಾಕ ಮಾಡ್ಕೊಳ್ಬೋದು. ಚೆನ್ನಾಗಿ ತುರಿದಿರುವಂಥ ಅಥವಾ ಪುಡಿ ಬೆಲ್ಲ ಇದ್ದರೆ ಡೈರೆಕ್ಟಾಗಿಯೇ ಉಪಯೋಗಿಸ್ಕೊಳ್ಬೋದು. ನೀರನ್ನು ಹಾಕ್ಕೊಳ್ಬೇಕಂತ ಏನಿಲ್ಲ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನು ಪಾಕ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೀಗ ಬೆಲ್ಲ ಅನ್ನೋದು ಚೆನ್ನಾಗಿ ಕರಗಿದೆ. ಈ ರೀತಿ ಪಾಕ ಮಾಡ್ಕೊಳ್ಳುವಾಗ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ಬೆಲ್ಲದ ಪಾಕವನ್ನು ಮಾಡ್ಕೊಳ್ಳುವಾಗ ಸ್ಪೂನಿನ ಸಹಾಯದಿಂದ ಅಥವಾ ಸೌಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಬೆಲ್ಲದ ಪಾಕದ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈ ಬಿಡದೆ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ, ತಿರ್ಗಿಸ್ಕೊಳ್ತಾ ಇರಿ. ಇದೀಗ ಚೆನ್ನಾಗಿ ಕುದೀತಾ ಇದೆ ಬೆಲ್ಲದ ಪಾಕ ಅನ್ನೋದು. ಈ ಮಧ್ಯದಲ್ಲಿ ಇದನ್ನು ಚೆಕ್ ಮಾಡಿ ನೋಡ್ಬೋದು, ಬೆಲ್ಲದ ಪಾಕ ಪರ್ಫೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಇದನ್ನು ಮಾಡ್ಕೊಳ್ಳೋದಕ್ಕೆ ನೋಡಿ, ಈ ರೀತಿ ಪಾಕ ಇರಬೇಕಾಗತ್ತೆ. ನೀರು ಪಾತ್ರೆಗೆ ಇದನ್ನು ಹಾಕ್ಕೊಂಡ್ರೆ ಒಂದೇ ಕಡೆ ನಿಲ್ಲಬೇಕು. ಹಾಗೆ ಇದನ್ನು ಮುಟ್ಟು ನೋಡಿದ್ರೆ ಗೊತ್ತಾಗ್ತಾ ಇದೆ. ನೋಡಿ, ಈ ರೀತಿ ನೋಡಿ, ಈ ಬೆಲ್ಲದ ಪಾಕ ಅನ್ನೋದು ಈ ರೀತಿ ರಬ್ಬರ್ ರೀತಿ ಇರಬೇಕಾಗತ್ತೆ. ತುಂಬ ಗಟ್ಟಿ ಇರಬಾರ್ದು ಅಥವಾ ತುಂಬ ಸಾಫ್ಟು ಇರಬಾರ್ದು. ಇನ್ನೊಂದು ಸಲ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದೇ ಕಡೆ ನಿಂತಿದೆ. ಹಾಗೆ ಇದನ್ನು ಎಳೆದು ನೋಡ್ತಾ ಇದ್ದೀನಿ ನೋಡಿ, ಈ ರೀತಿ ಇರಬೇಕು. ಕಾಣಿಸ್ತಿರ್ಬೋದು. ಈಗ ಮಾಡ್ಕೊಂಡಿರೋಂಥ ಪರ್ಫೆಕ್ಟ್ ಆದಂತಹ ಪಾಕ ಈ ಸಿಹಿಯನ್ನು ಮಾಡ್ಕೊಳ್ಳೋದಕ್ಕೆ. ಇವಾಗ ರೆಡಿ ಮಾಡ್ಕೊಂಡಂತಹ ಮಂಡಕ್ಕಿಯನ್ನು ಕುಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕೂಡಲೇ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ, ಪಾಕ ಮಾಡ್ಕೊಳ್ಳುವಾಗಲೂ ಹಾಗೆ ಗ್ಯಾಸ್ ಫ್ಲೇಮನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಿ ಇದೇ ರೀತಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆದ ನಂತರ ಇದನ್ನು ನೀವು ಬರ್ಫಿ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು, ಅಥವಾ ಲಡ್ಡು ಶೇಪಲ್ಲಿ ಕೂಡ ರೆಡಿ ಮಾಡ್ಕೊಳ್ಬೋದು. ನಾನು 2 ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ನೀರನ್ನು ಮುಟ್ಕೊಂಡು ಕೈಗೆ ಸ್ವಲ್ಪ ನೀರನ್ನು ತಾಗಿಸ್ಬಿಟ್ಟು ನಂತರ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಆವಾಗ ಅಷ್ಟು ಗೊತ್ತಾಗಲ್ಲ ಬಿಸಿ. ನೀರು ಅಥವಾ ಎಣ್ಣೆ ಕೈಯಲ್ಲಿ ಇದನ್ನು ಮುಟ್ಟಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಕೈಗೆ ನೀರು ತಾಗಿಸ್ಕೊಂಡ್ರೆ ಒಳ್ಳೆಯದು. ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಒತ್ತಿ ಮಾಡ್ಕೊಳ್ಳೋದಕ್ಕೂ ಹೋಗಬೇಡಿ, ಲೈಟಾಗಿ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಉಂಡೆಗಳಾಗುತ್ತೆ. ಇದೇ ರೀತಿ ಎಲ್ಲವನ್ನು ಮಾಡ್ತಾ ಇದ್ದೀನಿ. ನೋಡಿ, ಕಾಣಿಸ್ತಿರ್ಬೋದು. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಉಂಡೆ ಕಟ್ಕೊಳ್ಳೋದಕ್ಕೆ ಕಷ್ಟ ಅನಿಸಿದ್ರೆ ನೀವು ಇದನ್ನು ಬರ್ಫಿ ಶೇಪಲ್ಲಿ ಕೂಡ ರೆಡಿ ಮಾಡ್ಕೊಳ್ಬೋದು. ಒಂದು ಟ್ರೇಗೆ ಸ್ವಲ್ಪ ತುಪ್ಪ ಸವರಿಟ್ಕೊಂಡು ರೆಡಿ ಮಾಡ್ಕೊಂಡಂಥ ಮಿಶ್ರಣವನ್ನು ಹಾಕಿಬಿಟ್ಟು ಲೆವೆಲ್ ಮಾಡಿಕೊಂಡ್ರೆ ಆಯಿತು. ಅದು ಕೂಡ ತುಂಬಾ ಈಸಿಯಾಗಿ ಆಗುತ್ತೆ. ನೋಡಿ, ಈಗ ತುಪ್ಪ ಸವರಿಟ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ಲೆವೆಲ್ ಮಾಡ್ಕೊಳ್ಬೇಕಷ್ಟೇ. ಕೂಡಲೇ ಇದು ಗಟ್ಟಿಯಾಗಿ ಬಿಡುತ್ತೆ. ಹಾಗಾಗಿ ಬೇಗ ಬೇಗನೆ ಇದನ್ನು ಬಿಸಿ ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕಾಗತ್ತೆ. ತಣ್ಣಗಾಗೋದಕ್ಕೆ ಬಿಡಬೇಡಿ. ಇದೀಗ ಹಾಕ್ಬಿಟ್ಟು ಲೆವೆಲ್ ಮಾಡ್ಕೊಂಡಿದ್ದೀನಿ. ನಂತರ ಲೈನ್ ಮಾಡ್ಕೊಳ್ಳಿ.
ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಬಿಸಿ ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಬೇಗನೆ ಗಟ್ಟಿಯಾಗಿ ಬಿಡುತ್ತೆ ಇದು. ನೋಡಿ ಇದೀಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೀಗ ರೆಡಿಯಾಗಿದೆ. ತುಂಬಾ ಸಿಂಪಲ್ ಆಗಿರುವಂಥ ಒಂದು ಸಿಹಿ ಇದು. ಹಬ್ಬಕ್ಕೆಲ್ಲ ಇದನ್ನು ಜಾಸ್ತಿಯಾಗಿ ಮಾಡ್ತಾರೆ, ಅಥವಾ ನಿಮಗೆ ಸಿಹಿ ತಿನ್ನಬೇಕಂತ ಅನಿಸಿದಾಗ ಈ ರೀತಿ ಮಾಡಿ ನೋಡಿ. 2 ಅಥವಾ 3 ಸಾಮಗ್ರಿಯಲ್ಲೆಲ್ಲ ಇದನ್ನು ರೆಡಿ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ ಇದು ಮಾಡ್ಕೊಳ್ಳೋದಕ್ಕೆ. ಪಾಕ ಅನ್ನೋದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದು. ಪಾಕ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿರೋಂಥ ಒಂದು ಸಿಹಿ ರೆಸಿಪಿ. ಉಂಡೆಗಳನ್ನಾಗಿ ಕೂಡ ಮಾಡ್ಕೊಳ್ಬೋದು, ಅಥವಾ ಬರ್ಫಿ ಶೇಪಲ್ಲಿ ಕೂಡ ಇದನ್ನು ರೆಡಿ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಅನಿಸುತ್ತೋ ಅಥವಾ ಯಾವ ರೀತಿ ಸುಲಭ ಅನಿಸುತ್ತೋ ಆ ರೀತಿ ಇದನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ ಇದೀಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ತಪ್ಪದೆ ಕಮೆಂಟ್ ಮಾಡೋದಕ್ಕಂತೂ ಮರಿಲೇಬೇಡಿ. ಇನ್ನಷ್ಟು ಸಿಂಪಲ್ ಆಗಿರುವಂಥ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.